This video education and information purpose only. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1952ರಲ್ಲಿರುವ ಫೆಡರಲ್ ಸಂಘ ಎಂದರೇನು? ಸರಳವಾಗಿ ಹೇಳುವುದಾದರೆ ಒಂದು ಅಥವಾ ಹೆಚ್ಚಿನ ಸಹಕಾರ ಸಂಘಗಳ ಸದಸ್ಯರಾಗಿರುವ ಸಹಕಾರ ಸಂಘವನ್ನು ಫೆಡರಲ್ ಸಂಘ ಎಂದು ಕರೆಯಲಾಗುತ್ತದೆ. ಅಂದರೆ ಇಲ್ಲಿ ಸದಸ್ಯರು ಸಾಮಾನ್ಯ ವ್ಯಕ್ತಿಗಳಲ್ಲ, ಸಹಕಾರ ಸಂಘಗಳೇ ಸದಸ್ಯರಾಗಿರುತ್ತಾರೆ. ಉದಾಹರಣೆ, ಒಂದು ಜಿಲ್ಲೆಯಲ್ಲಿ 100 ಹಾಲು ಉತ್ಪಾದಕರ ಪ್ರಾಥಮಿಕ ಸಂಘಗಳು ಇವೆ ಎಂದು ಊಹಿಸಿ. ಈ 100 ಸಂಘಗಳು ಸೇರಿ ಒಂದು ಜಿಲ್ಲಾ ಒಕ್ಕೂಟವನ್ನು ರಚಿಸುತ್ತವೆ. ಈ ಜಿಲ್ಲಾ ಒಕ್ಕೂಟದಲ್ಲಿ ಸದಸ್ಯರು ವೈಯಕ್ತಿಕ ರೈತರು ಅಲ್ಲ, ಆ 100 ಪ್ರಾಥಮಿಕ ಹಾಲು ಸಹಕಾರ ಸಂಘಗಳೇ. ಆದ್ದರಿಂದ ಈ ಜಿಲ್ಲಾ ಒಕ್ಕೂಟವು ಫೆಡರಲ್ ಸಂಘಕ್ಕೆ ಉತ್ತಮ ಉದಾಹರಣೆ. ಇನ್ನೊಂದು ಉದಾಹರಣೆ, ಒಂದು ಜಿಲ್ಲೆಯಲ್ಲಿ 50 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇವೆ. ಈ 50 ಸಂಘಗಳು ಸೇರಿ ಒಂದು ಜಿಲ್ಲಾ ಮಟ್ಟದ ಸಹಕಾರ ಸಂಘವನ್ನು ಸ್ಥಾಪಿಸುತ್ತವೆ. ಈ ಹೊಸ ಸಂಘದ ಸದಸ್ಯರು ವೈಯಕ್ತಿಕ ರೈತರಲ್ಲ, ಆ 50 ಪ್ರಾಥಮಿಕ ಸಂಘಗಳೇ. ಇದು ಕೂಡ ಫೆಡರಲ್ ಸಂಘ. ಈ ಫೆಡರಲ್ ಸಂಘದ ಮುಖ್ಯ ಕಾರ್ಯಗಳು ಸದಸ್ಯ ಸಹಕಾರ ಸಂಘಗಳ ನಡುವೆ ಸಮನ್ವಯ ಸಾಧಿಸುವುದು, ಉತ್ತಮ ತರಬೇತಿ ಮತ್ತು ಮಾರ್ಗದರ್ಶನ ನೀಡುವುದು, ಹಣಕಾಸು ಮತ್ತು ಆಡಳಿತಾತ್ಮಕ ಬೆಂಬಲವನ್ನು ಒದಗಿಸುವುದು, ದೊಡ್ಡ ಮಟ್ಟದ ಯೋಜನೆಗಳನ್ನು ಜಾರಿಗೊಳಿಸುವುದು, ಸದಸ್ಯರ ಹಿತಾಸಕ್ತಿಯನ್ನು ರಕ್ಷಿಸುವುದು ಮುಖ್ಯ ಕಾರ್ಯಗಳಾಗಿವೆ. ಥ್ಯಾಂಕ್ ಯು.